ಬಿಚ್ಚಿ ಉದ್ಘಾಟನೆ ಹೋಗ್ಬೇಕಾಗಿತ್ತು. ಯಾವ ಮಿನಿಸ್ಟರ್ ಅವರು ಕರೆದಿದ್ದಿಲ್ಲ, ಯಾರನ್ನು ರಾಜಕಾರಣಿಗಳಿರಲಿಲ್ಲ, ಅವರಾಗೆ ಬಂದಿದ್ದರು. ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಯಾರು ಮಾಡ್ರಿ ಅಂತ ಹೇಳಿದರು. ನಾನು ಓದೀನಿ, ಅವರು ಓದಾರ. ಉದ್ಘಾಟನೆ ಯಾರು ಮಾಡಬೇಕು? ಅವರು ಉದ್ಘಾಟನೆ ಮಾಡಿರಿ ಅಂತ ನಮಗೆ ಹೇಳಿದರು. ಏನು ನನಗೆ ಹೇಳಿದ್ರೋ ಏನು ಅವ್ರಿಗೆ ಹೇಳಿದ್ರೋ ನಮಗೆ ಕನ್ಫ್ಯೂಷನ್ನು. ಆವಾಗ ನಾವು ಹೇಳಿದೆವು ನೀವು ಮಾಡಿರಿ ಅಂತ ನಾನು ಅಂದೆ ಅವ್ರಿಗೆ. ಅವ್ರು ಹೇಳಿದರು ನೀವು ಮಾಡಿರಿ ಅಂತ. ಇಬ್ಬರಿಗೂ ಜಗಳ ಹತ್ತಿಬಿಡ್ತಲ್ಲಿ. ನೀವು ಮಾಡಿರಿ ಅಂತ ನಾನು, ನಾವು ಮಾಡಿರಿ ಅಂತ ಅವರು. ಬಸವನಗೌಡ ಯತ್ನಾಳ್ ಗೊತ್ತೈತಲ್ಲ, ಹಿಂದೂ ಹುಲಿ ಅಂತ ಈಗ ಹೆಸರಾಗ್ಯಾರ. ಅವರು ಈ ಜಗಳ ಹಚ್ಚಿದರು ನಮಗೆ ಅವರಿಗೂ. ಆವಾಗ ಬಸವನಗೌಡರು ಸುಮ್ಮನೆ ನಿಂತು ನೋಡಕತ್ತಿದ್ರು ಆ ಕಡೆ, ನಾವಿಬ್ಬರು ಹಿಂಗೆ ಮಾಡೋದನ್ನು. ಕೊನೆಗೆ ಸ್ವಾಮಿಗಳು ಏನು ಮಾಡಿದರು ಅಂದರೆ, ಗವಿಮಠದ ಗುರುಗಳು, ಅಜ್ಜಾರ ಸುಮ್ಮನೆ ಮಾಡ್ರಿ, ನೀವು ಹಿರಿಯರಿದ್ರಿ ಅಂದರು. ಇನ್ನು ಎಷ್ಟೊತ್ತನ ಜಗಳ ಆಡೋದ್ರೆ ಅಲ್ಲಿ ನಿಂತು. ಅದಕ್ಕೆ ನಾನೇ ಹೋಗಿ ಟೇಪು ಈ ರೀತಿ ಬಿಚ್ಚಿ ಆ ಬೃಹತ್ ಕಟ್ಟಡದ ಒಳಗಡೆ ನಾವಿಬ್ಬರು ಹೋದ್ವಿ. ನಾವು ಅವ್ರ ಮೊದ್ಲಾರ ಅವ್ರು ಹೋಗ್ಬೇಕು, ಬಟ್ ಟೇಪಾರ ನಾನು ಬಿಚ್ಚೀನಿ, ಮೊದಲು ನೀವಾರ ಹೋಗ್ರಿ ಅಂತಂದ್ರೆ ಅದೂ ಇಲ್ಲ, ನೀವೇ ಹೋಗ್ರಿ ಅಂತ ನನ್ನೇ ನುಗ್ಗಿಸಿದರು. ಒಳಗೆ ಹೋದ್ವಿ. ಆವಾಗ ಕಾರ್ಯಕ್ರಮ ಶುರುವಾಯಿತು. ಎಲ್ಲ ಕಟ್ಟಡ ತೋರಿಸಿದರು. ಕಾರ್ಯಕ್ರಮದಲ್ಲಿ ಅವರು ಮೊದಲು ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನಾವು ಏನು ರೀ ಮಾತಾಡೋದು? ಮಾತಾಡಿ ಆಯಿತು, ನಾವು ಒಂದೆರಡು ಏನೋ ಮಾತಾಡಿದ್ವು ಅಂತ ಇಟ್ಕೊಳ್ರಿ. ಆಮೇಲೆ ಗೌರವ ಸನ್ಮಾನ, ಇಂಥ ಮಾಲಿ ತಂದಾರ, ಇಷ್ಟು ಹಣ್ಣು ತಂದಾರ, ದೊಡ್ಡ ಕಾಣಿಕೆ ಪಾಕೆಟ್ ಐತಿ. ಮೊದಲು ನನಗೆ ಸನ್ಮಾನ ಮಾಡ್ರೆ ನಾನು ತೊಗೊಂಬಿಟ್ಟೆ. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿದರು. ಅವರೆಲ್ಲದನ್ನು ಹಿಂಗೆ ಮಾಡಿಬಿಟ್ರು. ನಾವು ನೋಡಿದ್ವು, ನಾವು ಸುಮ್ಮನೆ ಬಿಡ್ಬೇಕಾಯ್ತನೋ ಅಂತ ಅನ್ನಿಸ್ತವಾಗ. ಈಗ ಅಷ್ಟು ಹಾಗೆ ರಗಡಾಗೈತಿ. ಇನ್ನು ವಾಪಸ್